ಭಾವ, ನಿಮ್ಗೆ ಕರುಣೆ ಅನ್ನೋದೇ ಇಲ್ವಾ? ಆ ಹುಡುಗಿನ ಯಾಕೆ ಬೈತಾ ಇದ್ದೀರಾ? ನೋಡಿ, ಅವಳು ಮಾಡ್ದಿರೋ ತಪ್ಪಿಗೆ ಅವಳ ತಲೆ ಮೇಲೆ ಯಾಕೆ ಗೂಬೆ ಕೂರಿಸ್ತಾ ಇದ್ದೀರಾ? ಅಲ್ಲ ಅದಕ್ಕೆ ನಿಮ್ ಪ್ರಕಾರ ಅರ್ಜುನ್ ತಪ್ಪು ಮಾಡಿದಾನೆ ಅಂದ್ಮೇಲೆ ಮೀರಾನು ತಪ್ಪು ಮಾಡಿರ್ಲೇಬೇಕಲ್ವಾ? ಎರಡ್ ಕೈ ಸೇರಿದ್ರೇನೆ ಅದಕ್ಕೆ ಚಪ್ಪಾಳೆ, ಒಂದ್ ಕೈಯಿಂದ ಅದು ಸಾಧ್ಯ ಇಲ್ಲ. ಅರ್ಜುನ್ ಕಂಡ್ರೆ ಆಗೋದೇ ಇಲ್ಲ ಅನ್ನೋ ತರ ಇದ್ದೀರಾ. ಮೀರನ್ ಕಂಡ್ರೆ ಯಾಕೆ ಅಷ್ಟೊಂದು ಸಪೋರ್ಟ್ ಮಾಡ್ತೀರಾ? ಮಾತಾಡಿ ಅದಕ್ಕೆ, ನಿಜವಾಗ್ಲೂ ಅಲ್ಲೇನಾದ್ರೂ ನಡೆದಿದ್ಯಾ? ಇಲ್ಲ ಡೈವರ್ಸ್ ಕೊಡೋದಕ್ಕೋಸ್ಕರ ನೀವೇ ಇದನ್ನೆಲ್ಲ ಸೃಷ್ಟಿ ಮಾಡ್ತಿದ್ದೀರಾ? ನೋಡಿ ಭಾವ, ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳ ಮನಸ್ಥಿತಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಇವ್ರ ನಂಬಿಕೆ ಮೇಲೆ ಹೋದ್ಲು, ಇವ್ರೆ ಏನೇನೋ ಹೇಳಿ ತಲೆ ಕೆಡ್ಸಿರ್ತಾರೆ. ಅವಳಿಗೂ ಅನಿವಾರ್ಯ ಪರಿಸ್ಥಿತಿಯಿಂದ ಒಪ್ಕೊಳ್ಳೋಂಥ ಸಂದರ್ಭ ಬಂದಿರುತ್ತೆ, ಒಪ್ಕೊಂಡಿರ್ತಾಳೆ. ಇದ್ರಲ್ಲಿ ಅವಳು ತಪ್ಪಿರೋದಕ್ಕೆ ಹೇಗ್ ಸಾಧ್ಯ? ತಲೆ ಕೆಡ್ಸಿರೋದು ನಿಮ್ ತಮ್ಮ, ನನಗ್ ದ್ವೇಷ ಇರೋದು ಅವ್ರ ಮೇಲೆ. ಪಾಪ ಮೀರಾ. ಅದ್ಕೆ ಸುಳ್ಳು, ಅದಕ್ಕೆ ಮಾತಲ್ಲಿ ಸ್ವಲ್ಪನೂ ಅರ್ಥನೇ ಇಲ್ಲ. ಅರ್ಜುನ್ ಮೇಲೆ ಅಷ್ಟು ಕೋಪ ಮಾಡ್ಕೊಳ್ತಾರೆ ಅಂದಮೇಲೆ ಮೀರನ್ ಮೇಲೂ ಅಷ್ಟೇ ಕೋಪ ಮಾಡ್ಕೊಳ್ಬೇಕು. ಅದ ಹೇಗೆ? ಅರ್ಜುನ್ ಕಂಡ್ರೆ ಆಗಲ್ಲ, ಮೀರನ್ಗೆ ಮಾತ್ರ ಅಷ್ಟು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಮನ್ಸಲ್ಲಿ ಬೇರೆ ಏನೋ ಇದೆ ಅಂತ ಅನ್ಸುತ್ತೆ. ಪ್ರಿಯಾ, ಏನಾಯ್ತು? ಯಾಕೆ ಟೆನ್ಷನ್ ಇದೆಯಾ? ಏನಾದ್ರೂ ಪ್ರಾಬ್ಲಮ್ಮಾ? ಇದಾಳಲ್ಲ ಸೇವಂತಿ, ಆ ಸೇವಂತಿ ಮಗುವಿಂದನೇ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ. ಸೇವಂತಿ ಮಗುನ? ಅದ್ ಸತ್ತೋಯ್ತಲ್ವಾ? ಅದ್ ನಿನ್ಗೇನ್ ಸಮಸ್ಯೆ ಮಾಡುತ್ತೆ? ಅದು ಅದಲ್ಲ, ಈ ಮನೇಲಿ ನರ್ಸ್ ಮಗು ಇದೆಯಲ್ಲ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಯ್ಯೋ, ಈ ಸೇವಂತಿ ಆ ಮಗುನೇ ತನ್ನ ಮಗು ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಆ ಮಗು ಊಟ ತಿನ್ಸೋದು, ಎಣ್ಣೆ ಹಚ್ಚೋದು, ಸ್ನಾನ ಮಾಡ್ಸೋದು, ಲಾಲಿ ಹಾಡ್ ಮಲಗ್ಸೋದು, ಇದನ್ನೆಲ್ಲ ತಾನೇ ಮಾಡ್ತಾ ಇದ್ದಾಳೆ. ಅಲ್ಲ, ಅವಳು ಇನ್ಯಾರ್ದೋ ಮಗುಗ್ ಸೇವೆ ಮಾಡಿದ್ರೆ ನೀನೇನೋ ಕೂರ್ಕೋತಿದ್ಯಾ? ಅಯ್ಯೋ, ಅದು ಹಾಗಲ್ಲ. ಅವಳು ಮಗು ಇಲ್ಲ ಅನ್ನೋ ಚಿಂತೆಲಿ ಕೊರಗಬೇಕು, ಕೊರಗಿ ಸಾಯೋದನ್ನ ನಾನು ನೋಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಇನ್ಯಾರ್ದೋ ಮಗುನ ತಂದೆ ಮಗು ಅನ್ಕೊಂಡ್ ಕೂತಿದ್ದಾಳೆ. ಅದ್ರ ಜೊತೆಗೆ ಖುಷಿಯಾಗಿದ್ದಾಳೆ. ತನ್ನ ಮಗು ಬಗ್ಗೆ ಚಿಂತೆನೇ ಇಲ್ಲ. ಅದೇ ನನಗೆ ಉರಿತಾ ಇರೋದು. ಅವಳೆಲ್ಲಿ ಖುಷಿಯಾಗಿದ್ದಾಳೆ? ಅರ್ಜುನ್ ಅಣ್ಣಂಗೆ ಡಿವೋರ್ಸ್ ಕೊಡ್ತಿದ್ದಾಳಲ್ಲ, ಅದೊಂದು ಚಿಂತೆ ಸಾಕು ಅವಳನ್ನ ತಿಂದು ಮುಗ್ಸಕ್ಕೆ. ಅಯ್ಯೋ, ಡಿವೋರ್ಸ್ ಕೊಟ್ಮೇಲೆ ಮಾತಾಡು. ಅಲ್ಲ, ಅರ್ಜುನ್ ಅಣ್ಣ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಹಾಕಾಯ್ತು, ಅದು JP ಕೈಗೆ ಸೇರಾಯ್ತು. ಇದ್ರ ಮೇಲೂ ನಿನ್ಗೇನ್ ಅನುಮಾನ? JP ಒಳ್ಳೆ ಲಾಯರ್ ಅಂತ ನೀನೇ ತಾನೇ ಹೇಳಿದ್ದು. ನನ್ಗೆ JP ಸರ್ ಮೇಲೆ ಅನುಮಾನ ಇಲ್ಲ, ಅರ್ಜುನ್ ಮೇಲೆ ಅನುಮಾನ. ಅಷ್ಟ್ ಈಸಿಯಾಗಿ ಅವನ ಹೆಂಡತಿನ ಬಿಟ್ಟು ಕೊಡಲ್ಲ. ನಾವಿಲ್ಲಿ ಅವ್ರಿಬ್ರು ದೂರ ಆಗ್ಬಿಡ್ತಾರೆ, ಮೀರಂಗೂ ಅರ್ಜುನ್ಗೂ ಮದ್ವೆ ಮಾಡಿಸ್ತೀವಿ ಅಂತ ಸಂಭ್ರಮ ಪಡ್ತಾ ಇದೀವಿ. ಆದ್ರೆ ಅವರು ಯಾವ್ದಾದ್ರು ಒಂದ್ ಪಾಯಿಂಟ್ ಅಲ್ಲಿ ಕಾಂಪ್ರಮೈಸ್ ಆಗಿ ಒಂದಾಗ್ಬಿಡ್ತಾರೆ. ಅವಾಗ ಏನ್ ಮಾಡೋದು? ಪ್ರಿಯಾ, ನೀನ್ ಯಾಕೋ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ಅನಿಸ್ತಿದೆ. ನಾನು ಆಡ್ತಾ ಇರೋದು ಬರೀ ಮಾತಲ್ಲ, ಅನುಭವದ ಮಾತು. ಹೋದ್ಸತಿನು ಅವಳು ಸತ್ತೋದ್ಲು ಅಂತ ಅನ್ಕೊಂಡಿದ್ವಿ, ಆದ್ರೆ ಮತ್ತೆ ಎದ್ದು ಬರ್ಲಿಲ್ವಾ ಅವಳು? ಈಗ್ಲೂ ನನ್ಗೆ ಅದೇ ಟೆನ್ಷನ್. ಪ್ರಿಯಾ, ಈ ಸಲ ಆಗಲ್ಲ. ಆ ಸೇವಂತಿಗೆ ಡಿವೋರ್ಸ್ ಆದ್ರೂ ಈ ಮನೇಲಿ ಇರಲ್ಲ, ಡಿವೋರ್ಸ್ ಆಗ್ಲಿಲ್ಲ ಅಂದ್ರೂ ಈ ಮನೇಲಿ ಇರಲ್ಲ ಅಂತ ಪ್ಲಾನ್ ಮಾಡಿದ್ದೀನಿ. ವಾವ್, ಏನದು ಪ್ಲಾನು? ಈ ಮನೆನ ನನ್ನ ಹೆಸ್ರಿಗೆ ಬರ್ಸ್ಕೊಂಡು ನಿನ್ನನ್ನು ಬರ್ಬಾದ್ ಮಾಡ್ತೀನಿ ಅಂದ್ರೆ ನೀನ್ ಅದಕ್ಕೆ ಕಲ್ಲು ಹಾಕೇ ಹಾಕ್ತೀಯಾ? ನಾನು ಹೇಳೋ ಮಗನೇ ಅಲ್ಲ. ಅಶ್ವಿನ್, ಮಾತಾಡು. ಏನ್ ಪ್ಲಾನ್ ಮಾಡಿದ್ಯಾ? ಈಗಲೇ ಎಲ್ಲ ಹೇಳ್ಬಿಟ್ರೆ ಮಜಾ ಇರಲ್ಲ ಪ್ರಿಯಾ. ವೇಟ್ ಅಂಡ್ ಸಿ. ಸಡನ್ ಆಗಿ ಸಿಗೋ ಶಾಕಲ್ಲಿ ಥ್ರಿಲ್ಲೇ ಬೇರೆ.
ಅಮಾಯಕನ್ ತರ ಇದ್ದ. ಈಗ ಕಿರಾತಕನ್ ತರ ಪ್ಲಾನ್ ಮಾಡ್ತಾ ಇದ್ದಾನಲ್ಲ. ಮೀರಾ, ಅಳ್ಬೇಡ. ಯಾಕೆ ಮೇಡಮ್ ಪ್ರತಿ ಸಲ ಹೆಣ್ಣಿಗೆ ಯಾಕೆ ಅವಮಾನ? ನನ್ ಯಾವ ತಪ್ಪಿಗೆ ನನಗೆ ಶಿಕ್ಷೆ? ನೋಡು ಮೀರಾ, ಭಾವನ್ಗೆ ನಾನು ಅರ್ಜುನ್ ಸರು ಬೇರೆ ಆಗೋದು ಇಷ್ಟ ಇಲ್ಲ. ಅದಕ್ಕಾಗಿ ಅವ್ರ ಕೋಪದಲ್ಲಿ ಏನೋ ಒಂದು ಮಾತಾಡಿರ್ತಾರಷ್ಟೇ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಏನೇನೋ ಮಾತಾಡಿಲ್ಲ ಮೇಡಮ್, ಸತ್ಯನೇ ಮಾತಾಡಿದ್ದಾರೆ. ನನ್ನಿಂದ ಅರ್ಜುನ್ ಸರ್ ಹೆಸರು ಹಾಳಾಗ್ತಿದೆ. ನಾನು ಅರ್ಜುನ್ ಸರ್ಗೆ ಅಸಿಸ್ಟೆಂಟ್ ಆಗಿ ಬರಲೇಬಾರ್ದಾಗಿತ್ತು. ಇಷ್ಟೆಲ್ಲ ಆಗಿದ್ದ ಕಾರಣ ನಾನೇ ಅನ್ನೋ ಗಿಲ್ಟ್ ಕಾಡ್ತಿದ್ದೆ ಮೇಡಮ್. ರಿಯಲಿ ಸಾರಿ ಮೇಡಮ್, ನನ್ನಿಂದ ನಿಮ್ ಚೆನ್ನಾಗಿರೋ ಸಂಸಾರ ಹಾಳಾಗ್ತಿದೆ. ಛೇ, ನೀನ್ ಹಾಗೆಲ್ಲ ಅನ್ಕೋಬೇಡ. ನಿನಗೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡ. ಸಂಬಂಧ ಇಲ್ಲದೆ ಏನು ಮೇಡಮ್? ನನ್ನಿಂದ ತಾನೇ ನಿಮ್ಮಿಬ್ಬರ ಮಧ್ಯೆ ಜಗಳ ಬರ್ತಿರೋದು. ನೀವೇನಾದ್ರೂ ಅರ್ಜುನ್ ಸರ್ಗೆ ಡಿವೋರ್ಸ್ ಕೊಟ್ಬಿಟ್ರೆ ನನ್ನ ಹೆಸರಿಗೆ ಕಳಂಕ ಮೆತ್ಕೊಂಡ್ಬಿಡುತ್ತೆ. ನಾನು ಹೊರಟೋಗ್ತೀನಿ ಮೇಡಮ್. ಈ ಮನೆಯಲ್ಲೂ ಇರಲ್ಲ, ಅರ್ಜುನ್ ಸರ್ ಅಂಡರಲ್ಲಿ ಕೆಲಸನೂ ಮಾಡಲ್ಲ. ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಮೀರಾ, ಪ್ಲೀಸ್, ನೀನ್ ಆ ಥರ ಎಲ್ಲ ಹೇಳ್ಬೇಡ. ನಿನ್ ತಲೆಯಲ್ಲಿ ಆ ಥರ ಯೋಚನೆನೂ ಮಾಡ್ಬೇಡ. ನೀನ್ ಅರ್ಧಕ್ಕೆ ಹೊರಟೋದ್ರೆ ನಾನು ಕಷ್ಟಪಟ್ಟಿದ್ದೆಲ್ಲ ನೀರಲ್ಲಿ ಹೋಮ ಮಾಡ್ದಾಗೋಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ನೋಡ್ ಮೀರಾ, ವಿಷಯ ನಿನ್ನಿಂದ ಮುಚ್ಚಿಟ್ಟು ಮುಂದುವರಿಯೋದಕ್ಕಾಗಲ್ಲ. ಅದಕ್ಕೆ ನಿನ್ನ ಹತ್ರ ಎಲ್ಲ ನಿಜಾನೂ ಹೇಳ್ಬಿಡ್ತೀನಿ. ನಾನ್ ಡಿವೋರ್ಸ್ ತಗೊಳ್ತಿರೋದು ನಿನ್ ಕಾರಣಕ್ಕಲ್ಲ.